ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾಜ್ಯದಲ್ಲಿ ಕುರ್ಚಿ ಕಚ್ಚಾಟ ಜೋರಾಗಿದೆ. ಈ ಕುರ್ಚಿ ಕಚ್ಚಾಟದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರನ್ನೇ ಮರೆತು ಬಿಟ್ಟಿದೆ. ರೈತರ ಪರಿಹಾರ ಹಣ ಬರ್ತಾ ಇಲ್ಲ, ಕಬ್ಬಿಗೆ ಸೂಕ್ತವಾದ ಬೆಲೆ ನಿಗದಿಯಾಗಿಲ್ಲ. ಕಲ್ಯಾಣ ಕರ್ನಾಟಕ ರೈತರು ಸ್ಪೆಷಲ್ ಆಗಿ ಕಲಬುರಗಿ ರೈತರ ಕಬ್ಬಿನ ಬೆಲೆ ಸರಿಯಾಗಿ ನಿಗದಿ ಮಾಡಿಲ್ಲ ಅಂತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಬಿಜೆಪಿಯವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ ರಾಜ್ಕುಮಾರ್ ಪಾಟೀಲ್ ತೇರ್ಕೂರ್ ಅವರು ಹೇಳ್ತಾರೆ, ರೈತರ ಕಬ್ಬಿಗೆ 3,300 ರೂಪಾಯಿ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕಾವಾರುಗಳಲ್ಲಿ ನಾವು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಡಿಸೆಂಬರ್ 6ರಂದು ರೈತ ಮೋರ್ಚಾದ ಅಧ್ಯಕ್ಷರಾದ ನಡಹಳ್ಳಿಯವರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕಲಬುರಗಿ ಇದೆ ಎಂಬುದನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮರೆತಿದ್ದಾರೆ. BY ವಿಜೇಂದ್ರ ಅವರ ಹೋರಾಟಕ್ಕೆ ಬೆಳಗಾವಿಯಲ್ಲಿ ಹೆದರಿ ಕಬ್ಬಿನ ಬೆಲೆ ನಿಗದಿ ಮಾಡಿದ್ದಾರೆ. ಕಲಬುರಗಿಗೆ ಒಂದು ನ್ಯಾಯ, ಬೆಳಗಾವಿಗೆ ಒಂದು ನ್ಯಾಯ. ಯಾಕೆ? ಕಲಬುರಗಿ ಕಬ್ಬು ಬೆಳೆಗಾರರಿಗೆ 3,300 ಕೊಡಬೇಕಿತ್ತು, ಆದರೆ 3,000 ಕೊಟ್ಟು ಅನ್ಯಾಯ ಮಾಡಿದ್ದಾರೆ. ಸರ್ಕಾರ ಮತ್ತು ಕಾರ್ಖಾನೆ ಮಧ್ಯೆ ಲ್ಯಾಬೊರೇಟರಿ ಆಗಬೇಕು. ಕಲಬುರಗಿಯಲ್ಲಿ ರೈತರ ಗೋಳು ಕೇಳೋರಿಲ್ಲ, ಜನ ಜಾನುವಾರುಗಳು ಸಾವಾಗಿವೆ, ಆದರೆ ಸರ್ವೆ ಸರಿಯಾಗಿ ಮಾಡಿಲ್ಲ. ಮಳೆಯಿಂದ ಹಾನಿಯಾದ ಮನೆಗಳಿಗೆ ಸರ್ಕಾರ ಪರಿಹಾರ ನೀಡಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಕಟ್ಟಿ ಹಾಕ್ತಾರೆ BJPಯವರು ಅಂತ ಕೆಲ ರೈತರಿಗೆ ಪರಿಹಾರ ನೀಡಿದ್ದಾರೆ, ಆದರೆ ಎಲ್ಲ ರೈತರಿಗೆ ಬೆಳೆ ಪರಿಹಾರ ನೀಡಿಲ್ಲ ಎಂದು ಕಿಡಿಕಾರಿದರು. ಈ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕುರ್ಚಿಯ ಕಚ್ಚಾಟದಲ್ಲಿ ರಾಜ್ಯದ ರೈತರನ್ನು ಮರೆತಿರ್ತಕ್ಕಂಥ ಈ ಸಿದ್ದರಾಮಯ್ಯನವರ ಸರ್ಕಾರ ದೀರ್ಘ ನಿದ್ರೆಯಲ್ಲಿ ಜಾರಿದೆ. ಈ ಸರ್ಕಾರ ಜೀವಂತ ಇರುವಂಥದ್ದಕ್ಕೆ ಸಾಕ್ಷಿನೇ ಇಲ್ಲ ರೀತಿಯಲ್ಲಿ ಇವತ್ತು ರೈತರ ಗೋಳನ್ನು ಕೇಳದೇ ಇರತಕ್ಕಂಥ ಈ ಕಿವುಡು ಮತ್ತು ಕುರುಡು ಸರ್ಕಾರವನ್ನು ಎಚ್ಚರಿಸತಕ್ಕಂಥ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಕಳೆದ 3-4 ದಿನಗಳಿಂದ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತರಿಗೆ ಆಗ್ತಾ ಇರುವಂಥ ಎಲ್ಲ ಅನ್ಯಾಯದ ವಿರುದ್ಧ ಹೋರಾಟಗಳನ್ನು ಮಾಡಿದೆ ಯಶಸ್ವಿಯಾಗಿ. ಮುಂದಿನ 3-4 ದಿನಗಳ ಕಾಲದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ರೈತ ಪರವಾಗಿರುವಂಥ ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಬರುವಂಥ ಡಿಸೆಂಬರ್ 6 ರೈತರ ಒಂದು ಬೃಹತ್ ಚಳುವಳಿಯನ್ನು ಎಲ್ಲ ರೈತಪರ ಹೋರಾಟಗಾರರ ಬೆಂಬಲದೊಂದಿಗೆ ಕಲಬುರಗಿ ಮಹಾನಗರದಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀ AS ಪಾಟೀಲ್ ನಡಹಳ್ಳಿ ಅವರು ಈ ಒಂದು ಚಳುವಳಿಯ ನೇತೃತ್ವವನ್ನು ವಹಿಸಿಕೊಳ್ಳಲಿಕ್ಕೆ ಕಲಬುರಗಿಗೆ ಬರೋರಿದ್ದಾರೆ. ಅದರ ಜೊತೆಗೆ ಪಕ್ಕದ ಬೀದರ್ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಗಳು ಮತ್ತು ಶಾಸಕರಾದಂಥ ಶೈಲೇಂದ್ರ ಬೆಲ್ದಾಳೆ ಅವರು ಈ ಒಂದು ಹೋರಾಟವನ್ನು ಯಶಸ್ವಿ ಆಗ್ತಕ್ಕಂಥ ದೃಷ್ಟಿಯಿಂದ ಕಲಬುರಗಿ ಜಿಲ್ಲೆಯ ಪ್ರಭಾರಿಗಳಾಗಿ ನೇಮಕವನ್ನುಗೊಂಡಿದ್ದಾರೆ. ಅದರೊಟ್ಟಿಗೆ ಕಲಬುರಗಿ ಜಿಲ್ಲೆಯ ಎಲ್ಲ ಹಾಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಈಗಾಗಲೇ 6ನೇ ತಾರೀಕಿನ ಹೋರಾಟದ ಪೂರ್ವ ತಯಾರಿಯನ್ನು ಕೂಡ ನಾವು ಮಾಡಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರ ಪರವಾಗಿ ಹೋರಾಟ ಮಾಡಬೇಕು ಅನ್ನುವಂಥದ್ದು. ಇವತ್ತು ಕಲಬುರಗಿ ಕೂಡ ಕರ್ನಾಟಕದಲ್ಲಿ ಇದೆ ಅನ್ನೋದನ್ನು ಕಲಬುರಗಿಯ ಪ್ರಿಯಾಂಕ ಖರ್ಗೆ ಅವರು ಉಸ್ತುವಾರಿ ಸಚಿವರು ಮರ್ತಿದ್ದಾರೆ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತ ಕೇಳಿದ್ರೆ, ಯಾವುದು ಬೆಳಗಾವಿನಲ್ಲಿ ನಿರಂತರವಾದಂಥ ಕಬ್ಬು ಬೆಳೆಗಾರರ ಹೋರಾಟ ನಡೀತು, ಆ ಹೋರಾಟಕ್ಕೂ ಕಣ್ಣು ತೆರೆದೇ ಇರುವಂಥ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಅದನ್ನು ಕಣ್ತೆರೆಸಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು 2-3 ದಿನಗಳ ಕಾಲ ರೈತರೊಟ್ಟಿಗೆ ಕೂತು ಅಲ್ಲೇ ಮಲಗಿ ಹೋರಾಟಕ್ಕೆ ಧುಮುಕಿದರು. ಅದರಿಂದ ಹೆದರಿದ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆಯ ಪ್ರಮುಖರನ್ನು ಕರೆದು ಮಧ್ಯಸ್ಥಿಕೆಯನ್ನು ವಹಿಸಿರುವಂಥ CM ಅವರು ಬೆಲೆಯನ್ನು ನಿಗದಿ ಮಾಡಿದರು. ಅವರು ನಿಗದಿ ಮಾಡಿರುವಂಥ ಬೆಲೆ 3,300 ರೂಪಾಯಿ ಕಬ್ಬಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದರು.
ಅದೇ ಕಲಬುರಗಿನಲ್ಲಿರುವಂಥ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿಯ ಜಿಲ್ಲಾಡಳಿತ ಸೇರಿಕೊಂಡು ಕಬ್ಬು ಬೆಳೆಗಾರರು ಮತ್ತು ರೈತ ಮುಖಂಡರ ಜೊತೆಗೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆ ಮಾಡಿ ಇಲ್ಲಿನ ರೈತರಿಗೆ 3,000 ರೂಪಾಯಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ನಾನು ಕೇಳ್ತೀನಿ, ಯಾವ ನ್ಯಾಯ ಇದು? ಬೆಳಗಾವಿಗೊಂದು ನ್ಯಾಯ, ಕಲಬುರಗಿಗೊಂದು ನ್ಯಾಯ ಯಾಕೆ? ನೀವು ಹೇಳ್ತೀರಿ ಕಲಬುರಗಿಯ ಇದೊಂದು ದೊಡ್ಡ ನಾಯಕರ ಪಡೆನೇ ಇಲ್ಲಿದೆ, ಇಡೀ ರಾಷ್ಟ್ರದ ಕಾಂಗ್ರೆಸ್ಸನ್ನು ನಡೆಸ್ತಕ್ಕಂಥ ಪ್ರಮುಖರು ಇಲ್ಲಿರಬೇಕಾದ್ರೆ ಕಲಬುರಗಿಯ ಕಬ್ಬು ಬೆಳೆಗಾರರಿಗೆ ಯಾಕೆ ಅನ್ಯಾಯ? ಇಲ್ಲಿ ಕೂಡ 3,300 ರೂಪಾಯಿ ಕೊಡ್ಬೋದಾಗಿತ್ತು. ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಕಲಬುರಗಿಯ ಕಬ್ಬು ಬೆಳೆಗಾರರಿಗೆ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ಇವತ್ತೇನು ಕಬ್ಬಿನ ಅಂಶ ಅಂದರೆ ಸಕ್ಕರೆಯ ಪ್ರಮಾಣ ಏನು ಬರ್ತದೆ ಇಳುವರಿ, ಅದರಲ್ಲೂ ಕೂಡ ವ್ಯತ್ಯಾಸ, ರಿಕವರಿನಲ್ಲಿ ಕೂಡ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಗುಗಳನ್ನು ಹಲವಾರು ಬಾರಿ ರೈತರ ಮುಖಂಡರು ಮಾಡಿದ್ದಾರೆ. ಆದರೆ ಸರ್ಕಾರ ಇದಕ್ಕೊಂದು ವ್ಯವಸ್ಥಿತವಾದಂಥ ಇಳುವರಿಯನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕು. ಆದರೆ ಸರ್ಕಾರ ಆ ಪ್ರಯತ್ನವನ್ನು ಮಾಡಲೇ ಇಲ್ಲ. ಇಳುವರಿ ಕಂಡುಹಿಡಲಿಕ್ಕೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಧ್ಯದಲ್ಲಿ ಒಂದು ಲ್ಯಾಬ್ ಆಗಬೇಕು. ಎಷ್ಟು ಇಳುವರಿ, ನಿಜವಾದಂಥ ಇಳುವರಿ ಏನು ಬರ್ತಾ ಇದೆ ಕಬ್ಬಿಗೆ ಅನ್ನುವಂಥದ್ದನ್ನು ಕಂಡು ಹಿಡಿದು ಅದಕ್ಕೆ ಒಂದು ನ್ಯಾಯಯುತವಾದ ಬೆಲೆಯನ್ನು ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು ಜಿಲ್ಲಾಡಳಿತ ಕಲಬುರಗಿಗೂ ಒತ್ತಾಯ ಮಾಡ್ತೇವೆ, ಕರ್ನಾಟಕದ ಮುಖ್ಯಮಂತ್ರಿಗೂ ಹೇಳ್ತೇವೆ, ಬೆಳಗಾವಿನಲ್ಲಿ 3,300 ಕೊಡಿಸಿದಿರಿ, ಕಲಬುರಗಿನಲ್ಲೂ ಕೂಡ 3,300 ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಮತ್ತು ರಿಕವರಿ ಬಗ್ಗೆ ಅದು ವೈಜ್ಞಾನಿಕವಾದ ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ದೃಷ್ಟಿಯಿಂದ ಸರ್ಕಾರ ಮತ್ತು ಕಾರ್ಖಾನೆಗಳ ಮಧ್ಯದಲ್ಲಿ ಒಂದು ಲ್ಯಾಬೊರೇಟರಿ ಆಗಬೇಕು. ಎಷ್ಟು ಪ್ರಮಾಣದ ಇಳುವರಿ ಬರ್ತಾ ಇದೆ ಅನ್ನುವಂಥ ನಿಜವಾದ ಇಳುವರಿಯನ್ನು ಕಂಡುಹಿಡಿಯುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಒತ್ತಾಯ ಇದೆ. ಇದ್ರ ಜೊತೆಗೆ ಇವತ್ತು ಏನಾಗಿದೆ, ಕಲಬುರಗಿನಲ್ಲಿ ರೈತರ ಗೋಳನ್ನು ಕೇಳಬೇಕಾಗಿತ್ತು. ಇವತ್ತು ಶತಮಾನದಲ್ಲಿ ಕಂಡು ಕೇಳರಿಯದಷ್ಟು ಮಳೆ ಕಲಬುರಗಿ ಜಿಲ್ಲೆಯಲ್ಲಿ ಆಗಿದೆ. ಅಷ್ಟು ಮಳೆ ಆಗಿ ಜಾನುವಾರುಗಳು ಸಾವಿಗೀಡಾಗಿದ್ದಾವೆ, ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನರ ಜೀವಗಳು ಹಾನಿಯಾಗಿದೆ ಮತ್ತು ಪಶು ಪಕ್ಷಿಗಳ ಹಾನಿಯಾಗಿದೆ. ಆದರೆ ಇದರ ಯಾವುದೇ ರೀತಿಯ ಒಂದು ಸರ್ವೆಯನ್ನು ಕೂಡ, ನಿಜಾಂಶವಾದಂಥ ಸರ್ವೆಯನ್ನು ಕೂಡ ಮಾಡಲಿಲ್ಲ. ನದಿ ತೀರದ ಪ್ರದೇಶಗಳಲ್ಲಿ ಮನೆಗೆ ನೀರು ಹೊಕ್ಕು ದಿನನಿತ್ಯದ ದವಸ ಧಾನ್ಯಗಳು, ಅವರ ಬದುಕಿಗೆ ದವಸ ಧಾನ್ಯಗಳನ್ನು ಕೂಡಿಟ್ಟಿರ್ತಕ್ಕಂಥ ದವಸ ಧಾನ್ಯಗಳು ಕೊಚ್ಚಿ ಹೋಗಿದ್ದಾವೆ. ಅವ್ರು ಮಾಡ್ತಕ್ಕಂಥ ಹಾಂಡೆ ಸಾಮಾನುಗಳು ಕೊಚ್ಚಿ ಹೋಗಿದೆ. ಆದರೆ ಅವ್ರ ನೆರವಿಗೆ ಬರಬೇಕಾದಂಥ ಸರ್ಕಾರ ಇಲ್ಲಿವರೆಗೂ ಕೂಡ ಒಂದು ನೈಯಾ ಪೈಸೆ, ಒಂದು ಹಣ ನದಿ ತೀರದ ಮನೆಗಳಲ್ಲಿ ನೀರು ಹೊಕ್ಕಂಥವ್ರಿಗೆ ಕೊಡಲಿಲ್ಲ. ಸರ್ವೆನಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಮನೆಗಳಲ್ಲಿ ನೀರು ಉಕ್ಕರೆ ತಕ್ಷಣ ಅದಕ್ಕೆ ಅವರಿಗೆ ಪರಿಹಾರದ ರೂಪದಲ್ಲಿ ಯಡಿಯೂರಪ್ಪನವರು ಇದ್ದಾಗ 20-25 ಸಾವಿರ ರೂಪಾಯಿ ಪ್ರತಿಯೊಂದು ಮನೆಗೆ, ಎಲ್ಲ ಮನೆಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಇದ್ದಾಗ ಮಾಡಿದ್ವಿ. ಆದರೆ ಈಗಿನ ಸರ್ಕಾರ ನೆಪ ಮಾತ್ರಕ್ಕೆ ಸರ್ವೆಯನ್ನು ಮಾಡಿ NDRF SDRF ನಾರ್ಮ್ಸ್ ಪ್ರಕಾರ 3,500 ರೂಪಾಯಿ ಬರುತ್ತೆ ಒಂದು ಮನೆಗೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಮನೆಯಲ್ಲಿ ನೀರು ಉಕ್ಕಿರುವಂಥ ಮನೆಗಳಿಗೆ 1 ರೂಪಾಯಿ ಹಾಕುವಂಥ ಪ್ರಯತ್ನ ಈ ಸರ್ಕಾರದಿಂದ ಆಗಲಿಲ್ಲ. ಅದರಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿರುವಂಥ ಕಾಂಗ್ರೆಸ್ ಪುಡಾರಿಗಳ ಮಾತುಗಳನ್ನು ಅಧಿಕಾರಿಗಳು ಕೇಳಿ ಅಲ್ಲೂ ಕೂಡ ಸರ್ವೆನಲ್ಲೂ ಕೂಡ ತಾರತಮ್ಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಇದ್ರ ವಿರುದ್ಧ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿಕೊಳ್ಳುತ್ತೆ.